Hello everyone, welcome back to Namalax Bangalore Presents Current Issue of the Day. In today's episode, we'll discuss about Hanley Passport Index. ಏನಪ್ಪ ಇದು ಹ್ಯಾನ್ಲೆ ಪಾಸ್ಪೋರ್ಟ್ ಇಂಡೆಕ್ಸ್, ವೈ ವಿ ಆರ್ ಡಿಸ್ಕಸಿಂಗ್ ಇಟ್ ಎಲ್ಲದನ್ನು ನೋಡ್ಕೊಂಬರೋಣ. ಸೊ ಹ್ಯಾನ್ಲೆ ಪಾಸ್ಪೋರ್ಟ್ ಇಂಡೆಕ್ಸ್ ಏನಪ್ಪ ಅಂತಂದ್ರೆ ಇಟ್ ಮೇಜರ್ಸ್ ಗ್ಲೋಬಲ್ ಮೊಬಿಲಿಟಿ ಆ್ಯಂಡ್ ಟ್ರಾವೆಲ್ ಫ್ರೀಡಮ್ ಥ್ರೂ ಪಾಸ್ಪೋರ್ಟ್ ಸ್ಟ್ರೆಂತ್. ಸೊ ನಿಮ್ಮ ಪಾಸ್ಪೋರ್ಟ್ ಸ್ಟ್ರಾಂಗ್ ಆಗಿದೆ ಅಂದರೆ ಚೆನ್ನಾಗಿರೋ ರ್ಯಾಂಕ್ ಬಂದಿದೆ ಅಂತಂದರೆ ನಿಮ್ಮ ಪಾಸ್ಪೋರ್ಟ್ ಇಸ್ ವೆರಿ ಸ್ಟ್ರಾಂಗ್. ಹಂಗಂದ್ರೆ ಏನಪ್ಪ, ಹಂಗಂತಂದರೆ ಜಾಸ್ತಿ ಕಂಟ್ರಿಗಳಿಗೆ ನೀವು ಈಸಿಯಾಗಿ ಟ್ರಾವೆಲ್ ಮಾಡಬಹುದು ಅಂತ ಅರ್ಥ. ಓಕೆ, ಸೊ ಡಿಸ್ಕಸ್ ಮಾಡೋಣ. ಈ ಹ್ಯಾನ್ಲೆ ಪಾಸ್ಪೋರ್ಟ್ ಇಂಡೆಕ್ಸ್ನ ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ. ಸೊ ಇದನ್ನ ಯಾರು ಪ್ರೊಡ್ಯೂಸ್ ಮಾಡ್ತಾರೆ ಅಂತಂದರೆ ಇಟ್ ಈಸ್ ಗ್ಲೋಬಲಿ ರಿಕಗ್ನೈಸ್ಡ್ ರ್ಯಾಂಕಿಂಗ್ ಸಿಸ್ಟಮ್ ವಿಚ್ ಮೇಜರ್ಸ್ ಪಾಸ್ಪೋರ್ಟ್ ಸ್ಟ್ರೆಂತ್ ಬೇಸ್ಡ್ ಆನ್ ದ ಟ್ರಾವೆಲ್ ಫ್ರೀಡಮ್. ಸೊ ನೀವು ಟ್ರಾವೆಲ್ ಮಾಡೋದಕ್ಕೆ ಎಷ್ಟು ಫ್ರೀಡಮ್ ಸಿಗುತ್ತೆ ಡಿಪೆಂಡಿಂಗ್ ಅಪಾನ್ ಯುವರ್ ಪಾಸ್ಪೋರ್ಟ್, ಅದನ್ನ ಇದು ಮೇಜರ್ ಮಾಡುತ್ತೆ. ಇಟ್ ಈಸ್ ಕಂಪೈಲ್ಡ್ ಬೈ ಹ್ಯಾನ್ಲೆ ಆ್ಯಂಡ್ ಪಾರ್ಟ್ನರ್ಸ್. ಇಟ್ ಈಸ್ ಕಂಪೈಲ್ಡ್ ಬೈ ಹ್ಯಾನ್ಲೆ ಆ್ಯಂಡ್ ಪಾರ್ಟ್ನರ್ಸ್ ವಿಚ್ ಯೂಸಸ್ ಇಂಟರ್ನ್ಯಾಷನಲ್ ಏರ್ ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ ಡಾಟಾ. ಸೊ ಇದಕ್ಕೆ ಬೇಸಿಕ್ ಡಾಟಾ ಯಾವುದಪ್ಪ ಅಂತಂದ್ರೆ ಇಂಟರ್ನ್ಯಾಷನಲ್ ಏರ್ ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ ಡಾಟಾ ಯೂಸ್ ಮಾಡಿಕೊಂಡು ಕ್ಯಾಲ್ಕುಲೇಟ್ ಮಾಡುತ್ತೆ. ಇಟ್ ಇವ್ಯಾಲ್ಯುವೇಟ್ಸ್ ಹೌ ಮೆನಿ ಕಂಟ್ರೀಸ್ ಪಾಸ್ಪೋರ್ಟ್ ಹೋಲ್ಡರ್ಸ್ ಕ್ಯಾನ್ ಎಂಟರ್ ವಿತೌಟ್ ಪ್ರಯರ್ ವೀಸಾ ಅರೇಂಜ್ಮೆಂಟ್ಸ್. ಅಂದರೆ ನಿಮ್ಮ ಹತ್ರ ಇಂಡಿಯಾ ಪಾಸ್ಪೋರ್ಟ್ ಇದೆ, ಈ ಇಂಡಿಯಾ ಪಾಸ್ಪೋರ್ಟ್ ತಗೊಂಡು ಎಷ್ಟು ಕಂಟ್ರೀಸಲ್ಲಿ ವಿತೌಟ್ ಪ್ರಯರ್ ವೀಸಾ ಅರೇಂಜ್ಮೆಂಟ್ ಇಲ್ದಂಗೆ ನೀವು ಎಂಟ್ರಿ ಆಗ್ಬೋದು, ವೀಸಾನ ಅರೈವಲ್ ಕೊಡ್ಬೋದು ಅಥವಾ ವೀಸಾ ಫ್ರೀ ಅರೈವಲ್ ಕೊಡ್ತಾರೆ. ಅದೆಲ್ಲ ಚೆಕ್ ಮಾಡೋದು ಯಾವುದ್ರಲ್ಲಿ ಅಂತಂದರೆ ಇದು ಚೆಕ್ ಮಾಡುತ್ತೆ. ಆ ಡಾಟಾನ ಎಲ್ಲಿ ತೊಗೊಳುತ್ತೆ ಅಂದರೆ ಇಂಟರ್ನ್ಯಾಷನಲ್ ಏರ್ ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನಿಂದ. ಸೊ ಇದರಲ್ಲಿ ಮೇಜರ್ ಪ್ಯಾರಾಮೀಟರ್ಸ್ ಏನಪ್ಪ ಅಂತಂದರೆ ಒಂದು ನಂಬರ್ ಆಫ್ ಡೆಸ್ಟಿನೇಷನ್ಸ್, ಏನಿಂಗಂದರೆ ಕೌಂಟ್ಸ್ ವೀಸಾ ಫ್ರೀ, ವೀಸಾ ಆನ್ ಅರೈವಲ್ ಆ್ಯಂಡ್ ಎಲೆಕ್ಟ್ರಾನಿಕ್ ಟ್ರಾವೆಲ್ ಅಥರೈಸೇಷನ್ ಆಕ್ಸೆಸ್ ಪಾಯಿಂಟ್ಸ್ ವರ್ಲ್ಡ್ ವೈಡ್. ಓಕೆನಾ? ಸೊ ನೀವು ಅಲ್ಲಿ ಹೋದ್ಮೇಲೆ ವೀಸಾ ಇಲ್ದಂಗೆ ಎಂಟ್ರಿ ಕೊಡ್ಬೋದು, ಅಥವಾ ಅಲ್ಲಿ ಹೋದ್ಮೇಲೆ ವೀಸಾ ಕೊಡ್ಬೋದು, ಅಥವಾ ಎಲೆಕ್ಟ್ರಾನಿಕ್ ಟ್ರಾವೆಲ್ ಅಥರೈಸೇಷನ್ ವೀಸಾ ಕೊಡ್ತಾರಲ್ಲ ಅದನ್ನ ಕೌಂಟ್ ಮಾಡುತ್ತೆ. ಅದಾದಮೇಲೆ ಟ್ರಾವೆಲ್ ಕವರೇಜ್. ಸೊ ಇದರಲ್ಲಿ ಟೋಟಲ್ ಆಗಿ 199 ಪಾಸ್ಪೋರ್ಟ್ಸ್ನ ಕವರ್ ಮಾಡ್ತಾರೆ, ವಿಚ್ ಈಸ್ ಕವರಿಂಗ್ ಅಕ್ರಾಸ್ 227 ಇಂಟರ್ನ್ಯಾಷನಲ್ ಡೆಸ್ಟಿನೇಷನ್ಸ್ ಫಾರ್ ಕಾಂಪ್ರಿಹೆನ್ಸಿವ್ ಕಂಪ್ಯಾರಿಸನ್. ಓಕೆ, ಏನಪ್ಪ ಅಂತಂದರೆ ಈ 199 ಪಾಸ್ಪೋರ್ಟಲ್ಲಿ ಒಂದು ಪಾಸ್ಪೋರ್ಟ್ನ ಪಿಕ್ ಮಾಡಿ ಈ ಪಾಸ್ಪೋರ್ಟಿಂದ ಈ 227 ಕಂಟ್ರೀಸಿಗೆ ಯಾವ ರೀತಿ ನೀವು ಎಂಟ್ರಿ ಕೊಡ್ಬೋದು. ಒಂದು ವೀಸಾ ಫ್ರೀನಾ, ವೀಸಾ ಅರೈವಲ್ ಅಥವಾ ಇ ಟಿ ಎಂದು ಎಂಟ್ರಿ ಕೊಡ್ತೀರಾ ಅದ್ರ ಮೇಲೆ ಪಾಯಿಂಟ್ ಚೆಕ್ ಮಾಡ್ತಾರೆ. ಸೊ ವೀಸಾ ಫ್ರೀ ಅಥವಾ ವೀಸಾ ಅರೈವಲ್ ಅಂತಂದರೆ 1 ಪಾಯಿಂಟ್ ಅಂತ ಕ್ಯಾಲ್ಕುಲೇಟ್ ಮಾಡ್ತಾರೆ. ಸೊ ಯಾವುದೋ ಒಂದು ಕಂಟ್ರೀಸಲ್ಲಿ ಆಲ್ 227 ಕಂಟ್ರೀಸ್ಗೆ ವೀಸಾ ಫ್ರೀ ಆಗಿ ನೀವು ಎಂಟ್ರಿ ಕೊಡ್ತೀರಾ ಅಂದರೆ ನಿಮ್ಮ ಕಂಟ್ರಿ ಪಾಸ್ಪೋರ್ಟ್ ಪಾಯಿಂಟ್ಸ್ ಎಷ್ಟಪ್ಪ ಅಂತಂದರೆ 227 ಅಂತ ಅರ್ಥ, ವಿಚ್ ಮೇಕ್ಸ್ ಇಟ್ ದ ಸ್ಟ್ರಾಂಗೆಸ್ಟ್ ಪಾಸ್ಪೋರ್ಟ್ ಇನ್ ದ ವರ್ಲ್ಡ್. ಓಕೆ, ಆ್ಯಂಡ್ ಇದಾದಮೇಲೆ ಇದರಲ್ಲಿ ಕ್ವಾರ್ಟರ್ಲಿ ಅಪ್ಡೇಟ್ಸ್ ಇರುತ್ತೆ. ಕ್ವಾರ್ಟರ್ಲಿ ಅಪ್ಡೇಟ್ಸ್ ಅಂತಂದರೆ ರ್ಯಾಂಕಿಂಗ್ಸ್ ಆರ್ ರಿಫ್ರೆಶ್ಡ್ ಈಚ್ ಕ್ವಾರ್ಟರ್ ಟು ರಿಫ್ಲೆಕ್ಟ್ ನ್ಯೂ ವೀಸಾ ಅಗ್ರಿಮೆಂಟ್ಸ್ ಆ್ಯಂಡ್ ಇಂಟರ್ನ್ಯಾಷನಲ್ ಮೊಬಿಲಿಟಿ ಚೇಂಜಸ್. ಸೊ ಇವಾಗ ಡಿಸ್ಕಸ್ ಮಾಡ್ತಿರೋದು ಯಾಕೆ ಅಂತಂದರೆ ನ್ಯೂ ಕ್ವಾರ್ಟರ್ಲಿ ಅಪ್ಡೇಟಲ್ಲಿ ಇಂಡಿಯಾದ ರ್ಯಾಂಕಿಂಗು ತುಂಬ ಇಂಪ್ರೂವ್ ಆಗಿದೆ, ಅದಕ್ಕೋಸ್ಕರ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಓಕೆ, ಸೊ ಬಿಫೋರ್ ವಿ ಡಿಸ್ಕಸ್ ಅಬೌಟ್ ಇಂಡಿಯಾ, ಈ ವರ್ಷದ ಅಥವಾ ಈ ಕ್ವಾರ್ಟರ್ ರಿಪೋರ್ಟಿನ ಪ್ರಕಾರ ಟಾಪ್ ಮೋಸ್ಟ್ ಪವರ್ಫುಲ್ ಪಾಸ್ಪೋರ್ಟ್ಸ್ ಯಾವುದಪ್ಪ ಅಂತಂದರೆ ಸಿಂಗಾಪುರ್ 192 to 195 ಡೆಸ್ಟಿನೇಷನ್ಸ್, ಅಂದರೆ 192 ಪ್ಲಸ್ ಕಂಟ್ರೀಸಲ್ಲಿ ವೀಸಾ ಫ್ರೀ ಆಕ್ಸೆಸ್ ಇದೆ. ಓಕೆ, ವೀಸಾ ಫ್ರೀ ಆಕ್ಸೆಸ್ ಇದೆ. ದ್ಯಾಟ್ ಈಸ್ ಹೌ ಸ್ಟ್ರಾಂಗ್ ಸಿಂಗಾಪುರ್ ಪಾಸ್ಪೋರ್ಟ್ ಈಸ್ ಅಂತಂದರೆ ಸಿಂಗಾಪುರ್ ಸಿಟಿಸನ್ಸ್ ಅಥವಾ ಸಿಂಗಾಪುರ್ ಕಂಟ್ರೀಸ್ ಮೇಲೆ ಈ 192 ಕಂಟ್ರೀಸ್ಗೆ ತುಂಬ ಕಾನ್ಫಿಡೆನ್ಸ್ ಇದೆ. ಮೀನಿಂಗ್ ದೇ ವಿಲ್ ಬಿ ವೆರಿ ಸೆಕ್ಯೂರ್, ಮೀನಿಂಗ್ ದೇ ವಿಲ್ ಬಿ ಏನಂತಾರೆ ಅಬೈಡಿಂಗ್ ಸಿಟಿಸನ್ಸ್ ಅಂತ ಕನ್ಸಿಡರ್ ಮಾಡಿ ಅವರಿಗೆ ವೀಸಾ ಫ್ರೀ ಆಕ್ಸೆಸ್ನ ಕೊಡ್ತಾರೆ. ಸೆಕೆಂಡ್ ಒನ್ ಇವರಾದ್ಮೇಲೆ ಸೆಕೆಂಡ್ ಯಾವುದಿದೆ ಅಂತಂದರೆ ಸೆಕೆಂಡ್ ಒಂದು ಇರೋದು ಜಪಾನ್ ಆ್ಯಂಡ್ ಸೌತ್ ಕೊರಿಯಾ ಅಂತ. ಸೊ ಅವೆರಡು ಕಂಟ್ರೀಸಿಗೆ 188 to 190 ಡೆಸ್ಟಿನೇಷನ್ಸ್. ಸೊ ಸ್ಟ್ರಾಂಗ್ ಈಸ್ಟ್ ಏಷ್ಯನ್ ಪಾಸ್ಪೋರ್ಟ್ ಪವರ್ ವಿತ್ ಎಕ್ಸ್ಟೆನ್ಸಿವ್ ಏಷ್ಯನ್ ಆ್ಯಂಡ್ ವೆಸ್ಟರ್ನ್ ಆಕ್ಸೆಸ್ ಇದೆ ಅವರಿಗೆ. ಓಕೆ, ಅಂದರೆ 188 ಇಂದ 190 ಡೆಸ್ಟಿನೇಷನ್ಸಲ್ಲಿ ವೀಸಾ ಫ್ರೀ ಆಕ್ಸೆಸ್ ಇದೆ ಅವರಿಗೆ. ಅದಾದಮೇಲೆ ಯುರೋಪಿಯನ್ ನೇಷನ್ಸ್ ಇದು ನಾರ್ಮಲ್ ಆಗಿ 185 ಇಂದ 189 ಡೆಸ್ಟಿನೇಷನ್ಸ್ಗೆ ಅಲೌವ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಜರ್ಮನಿ, ಸ್ವೀಡನ್, ಫಿನ್ಲ್ಯಾಂಡ್, ಫ್ರಾನ್ಸ್, ಸ್ಪೇನ್, ಇಟಲಿ, ಡೆನ್ಮಾರ್ಕ್, ನೆದರ್ಲ್ಯಾಂಡ್ಸ್, ಕಂಪ್ಲೀಟ್ ಟಾಪ್ 10 ಕಂಟ್ರೀಸ್. ಓಕೆ, ಇವೆಲ್ಲೋ ಸೇರಿ ಟಾಪ್ 10 ಕಂಟ್ರೀಸ್ ಇರುತ್ತೆ. ಸೊ ಬೇಸಿಕಲಿ ಯುರೋಪಿಯನ್ ಆ್ಯಂಡ್ ಈಸ್ಟ್ ಏಷ್ಯನ್ ಪಾಸ್ಪೋರ್ಟ್ಸ್ ಆರ್ ದ ಮೋಸ್ಟ್ ಸ್ಟ್ರಾಂಗೆಸ್ಟ್ ಆ್ಯಂಡ್ ದೇ ಡಾಮಿನೇಟ್ ಟಾಪ್ ಟೈರ್ ಡ್ಯೂ ಟು ಎಕ್ಸ್ಟೆನ್ಸಿವ್ visa free agreements across continents, okay, which reflects strong diplomatic relations and also reciprocal mobility arrangements. So basically Hanley passport report alli namaga ಏನು ಗೊತ್ತಾಗುತ್ತೆ ಅಂತಂದ್ರೆ it measures the diplomatic strength of a country, it also measures the economic potential of a country, and it also measures the global mobility of a country and its citizens. Okay, all this is nothing but
the trust a country puts in a particular country, which is nothing but the strength of passport. ಓಕೆ, ಸ್ಟ್ರೆಂತ್ ಆಫ್ ಪಾಸ್ಪೋರ್ಟ್ನ ಈ ರೀತಿಯಾಗಿ ಮೆಜರ್ ಮಾಡ್ತಾರೆ. ಓಕೆ, ಸೊ ಟಾಪ್ 10 ಕಂಟ್ರೀಸ್ ಅದಾದರೆ ಲೀಸ್ಟ್ ರ್ಯಾಂಕ್ಡ್ ಕಂಟ್ರೀಸ್ ಯಾವುದಪ್ಪ ಅಂತಂದರೆ ದ ಕಂಟ್ರೀಸ್ ವಿಚ್ ಆರ್ ಮೋಸ್ಟ್ ಕ್ರೈಸಿಸ್ ಹಿಟ್ ಕಂಟ್ರೀಸ್ ಅಂತಲೇ ಕರಿಬೋದು. ಫಾರ್ ಎಕ್ಸಾಂಪಲ್ ಅಫ್ಘಾನಿಸ್ತಾನ್ ಓನ್ಲಿ 24 ಡೆಸ್ಟಿನೇಷನ್ಸಲ್ಲಿ ವೀಸಾ ಫ್ರೀ ಆಕ್ಸೆಸ್ ಇದೆ. ಅದಾದಮೇಲೆ ಸಿರಿಯಾ ಓನ್ಲಿ 26 ಡೆಸ್ಟಿನೇಷನ್ಸಲ್ಲಿದೆ. ನೆಕ್ಸ್ಟ್ ಇರಾಕ್ 29 ಡೆಸ್ಟಿನೇಷನ್ಸಲ್ಲಿ. ಆಮೇಲೆ ಅವರ್ ನೇಬರ್ ಪಾಕಿಸ್ತಾನ್, ದೆನ್ ಯೆಮನ್ 31 ಡೆಸ್ಟಿನೇಷನ್ಸಲ್ಲಿ. ಸೊಮಾಲಿಯಾ 33 ಡೆಸ್ಟಿನೇಷನ್ಸಲ್ಲಿ ಅಷ್ಟೇ ವೀಸಾ ಫ್ರೀ ಆಕ್ಸೆಸ್ ಇದೆ. ನೆಕ್ಸ್ಟ್ ಬಾಂಗ್ಲಾದೇಶ್, ನೇಪಾಲ್, ಎರಿತ್ರಿಯಾ, ನಾರ್ತ್ ಕೊರಿಯಾ, ಪ್ಯಾಲೆಸ್ತೀನಿಯನ್ ಟೆರಿಟರಿ, ಲಿಬಿಯಾ, ಶ್ರೀಲಂಕಾ, ಇರಾನ್ ಎಕ್ಸೆಟ್ರಾ ಎಕ್ಸೆಟ್ರಾ. ಸೊ ದೀಸ್ ಆರ್ ದ ಕಂಟ್ರೀಸ್ ವಿತ್ ದ ಲೋಯೆಸ್ಟ್ ಪಾಸ್ಪೋರ್ಟ್ ಇಂಡೆಕ್ಸ್ ಅಂತ. ಸೊ ಇಂಡಿಯಾ ಎಲ್ಲಿದೆಪ್ಪ ಅಂತಂದರೆ, ಸೊ ರೀಸೆಂಟ್ ಆಗಿ ನ್ಯೂ ರಿಪೋರ್ಟಲ್ಲಿ ಇಂಡಿಯಾ ಎಲ್ಲಿದೆ ಅಂತಂದರೆ, ಇಂಡಿಯಾ ಹ್ಯಾಸ್ ಸೀನ್ ಅ ರಿಮಾರ್ಕೆಬಲ್ ಜರ್ನಿ. ಯಾಕೆ ರಿಮಾರ್ಕೆಬಲ್ ಅಂತಂದರೆ, ಲಾಸ್ಟ್ ಇಯರಲ್ಲಿ ಇಂಡಿಯಾ ರ್ಯಾಂಕಿಂಗ್ ಎಷ್ಟಿತ್ತು ಅಂದರೆ ಒನ್ ಆಫ್ ದ ಲೋಯೆಸ್ಟ್ ಇತ್ತು. ಇಟ್ ವಾಸ್ ಅರೌಂಡ್ 85 ಇತ್ತು. ಬಟ್ ಈ ವರ್ಷ ಇಟ್ ಹ್ಯಾಸ್ ಜಂಪ್ಡ್ 10 ಪಾಯಿಂಟ್ಸ್ ಟು ಸೆಕ್ಯೂರ್ 75 ರ್ಯಾಂಕ್. ಓಕೆ, ಸೊ ಟ್ರಾನ್ಸ್ಫಾರ್ಮೇಷನ್, ಇಟ್ ವಾಸ್ ರ್ಯಾಂಕ್ಡ್ 85th with 57 visa free destinations. But ಇವಾಗ it rose to 80th place in early 2026 and then climbed to 75th place, earning a 10-point improvement. 10-point improvement ಅಂತಂದ್ರೆ Indian passport holders can now access approximately 56 to 58 countries through visa free or visa on arrival or easy EET arrangements. ಅಂದ್ರೆ ಟ್ರಾವೆಲ್ ಫ್ರೀಡಮ್ ಜಾಸ್ತಿ ಆಗಿದೆ, ಅಂದರೆ ಇಂಡಿಯನ್ ಡಿಪ್ಲೊಮ್ಯಾಟಿಕ್ ಸ್ಟ್ರೆಂತ್ ಜಾಸ್ತಿ ಆಗಿದೆ, ಅಂದರೆ ಟ್ರಸ್ಟ್ ಆನ್ ಇಂಡಿಯನ್ ಸಿಟಿಸನ್ಸ್ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು. ಓಕೆ, 56 ಕಂಟ್ರಿಗಳು ಇವಾಗ ಇಂಡಿಯಾಗೆ ವೀಸಾ ಆನ್ ಆಕ್ಸೆಸ್ ಆರ್ ವೀಸಾ ಫ್ರೀ ಆರ್ EET ಅರೇಂಜ್ಮೆಂಟ್ಸ್ನ ಮಾಡಿಕೊಡ್ತಾರೆ. ಓಕೆ, ಸೊ 10 ಪ್ಲೇಸ್ ಜಂಪ್ ಆಗಿದೆ, ವಿಚ್ ಇಸ್ ಸಿಗ್ನಿಫಿಕೆಂಟ್ ಆ್ಯಂಡ್ ಇಟ್ ಸಿಗ್ನಿಫೈಸ್ ಡಿಪ್ಲೊಮ್ಯಾಟಿಕ್ ಗೇನ್ಸ್ ಆ್ಯಂಡ್ ಆಲ್ಸೋ ಸಿಗ್ನಿಫೈಸ್ ಗ್ಲೋಬಲ್ ಶಿಫ್ಟ್. ನೀವು ಕೇಳ್ಬೋದು ವೈ ಇಂಡಿಯಾ ಇಂಪ್ರೂವ್ಡ್ ದ ರ್ಯಾಂಕಿಂಗ್ಸ್ ಅಂತಂದರೆ, ವೈ ಇಟ್ ಮ್ಯಾಟರ್ಸ್ ಅಂತಂದರೆ, ಒನ್ ಈಸ್ ಬಿಕಾಸ್ ಇಟ್ ಎನ್ಹ್ಯಾನ್ಸಸ್ ಮೊಬಿಲಿಟಿ, ಮೀನಿಂಗ್ ಇಟ್ ರೆಡ್ಯೂಸಸ್ ದ ಪೇಪರ್ ವರ್ಕ್. ಬೇರೆ ಕಂಟ್ರೀಸ್ ಹೋದ್ಮೇಲೆ ನೀವು ವೀಸಾಗೋಸ್ಕರ ವೇಟ್ ಮಾಡುವಂಥ ಕೆಲಸ ಕಡಿಮೆ ಆಗುತ್ತೆ, ಕಾಯುವಂಥ ಕೆಲಸ ಕಡಿಮೆ ಆಗುತ್ತೆ, ಟೈಮ್ ಕೂಡ ಕಡಿಮೆ ಆಗುತ್ತೆ. ಸೊ ರೆಡ್ಯೂಸಸ್ ಪೇಪರ್ ವರ್ಕ್ ಆ್ಯಂಡ್ ಮೋರ್ ಸ್ಪಾಂಟೇನಿಯಸ್ ಟ್ರಾವೆಲ್ ಅಪಾರ್ಚುನಿಟೀಸ್ ಫಾರ್ ಬಿಸ್ನೆಸ್, ಟೂರಿಸಮ್, ಎಜುಕೇಷನ್ ಆ್ಯಂಡ್ ಕಲ್ಚರಲ್ ಎಕ್ಸ್ಚೇಂಜ್. ಓಕೆ, ಆ್ಯಂಡ್ ಸೆಕೆಂಡ್ ಈಸ್ ಡಿಪ್ಲೊಮ್ಯಾಟಿಕ್ ಸ್ಟ್ರೆಂತ್. ಏನಂತಂದರೆ ರಿಫ್ಲೆಕ್ಟ್ಸ್ ಗ್ರೋಯಿಂಗ್ ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ಸ್ ಆ್ಯಂಡ್ ರೆಸಿಪ್ರೊಕಲ್ ವೀಸಾ ಅರೇಂಜ್ಮೆಂಟ್ಸ್ ವಿತ್ ಓಷಿಯಾನಿಯಾ, ಆಫ್ರಿಕನ್ ಆ್ಯಂಡ್ ಕೆರೆಬಿಯನ್ ನೇಷನ್ಸ್. ಅದಾದಮೇಲೆ ಇಟ್ ಶೋಕೇಸಸ್ ದ ಪೋಸ್ಟ್ ಪ್ಯಾಂಡಮಿಕ್ ರಿಕವರಿ, ಅಂದರೆ regained access to destinations which were previously restricted, which showcases increased confidence and increased trust in the travel standards. ಕೊನೆಗೆ continuing progress, that is quarterly update mean further improvements are possible as visa policies are evolving globally and more countries are allowing visa on arrival to India. So a higher passport ranking directly translates to stronger international mobility rights. Very important, remember this. Higher the passport index means higher mobility rights at the international level to a citizen of a country, and expanded global travel opportunities for Indian citizens in this particular matter. So this is about Hanley Passport Index. ನಿಮಗೆ ಇದರ ಮೇಲೆ ಏನಾದರೂ ಡೌಟ್ ಇತ್ತಂದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಅದಕ್ಕೆ ನಾನು ಪರ್ಸ್ನಲ್ ಆಗಿ ರಿಪ್ಲೈ ಮಾಡ್ತೀನಿ. ಇದನ್ನು ಹೇಳ್ತಾ ಐ ವಿಲ್ ಎಂಡ್ ದ ವಿಡಿಯೋ. ಜೈ ಹಿಂದ್, ಜೈ ಕರ್ನಾಟಕ.